ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮ್ಗೆ ಟಾಟಾ ಆಲ್ಟ್ರೋಸ್ ರೇಸರ್ ಎಡಿಷನ್ದು ಮೈಲೇಜ್ ಟೆಸ್ಟ್ ತೊಗೊಂಬರಾಕತ್ತೀನಿ. ಸೊ ನೋಡ್ಬೋದು ನೀವು, ಇಂಟೀರಿಯರ್ ಭಾರಿ ಕೂಲ್ ಆಗೈತಿ. ಸೊ ನಾನು ಒಂದು ಅರೌಂಡ್ 88 ಕಿಲೋಮೀಟರ್ಸ್ ಆಯ್ತು ಇವಾಗ. ಸೊ ಕ್ರೂಸ್ ಕಂಟ್ರೋಲ್ 60ಗೆ ಹಾಕಿಬಿಟ್ಟು ನಾನು ಡ್ರೈವ್ ಮಾಡಕತ್ತೀನಿ. ಸೊ ನೀವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೋಡ್ಬೋದು, ನನಗೆ ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ 23.4 kmpl ಅಂತ ತೋರಿಸ್ತಾ ಇದೆ. ಅಕಸ್ಮಾತ್ ಇದೇನಾದರೂ ಅರೌಂಡ್ 20 ಅಬವ್ ಕೊಟ್ಬಿಟ್ರೆ ದಿಸ್ ಈಸ್ ದ ಬೆಸ್ಟ್ ಮೈಲೇಜ್ ಎವರ್ ಅಂತ ನಾನು ಹೇಳ್ಬೋದು. ಬಿಕಾಸ್ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನಲ್ಲಿ ನಿಮಗೆ 20+ ಮೈಲೇಜ್ ಬಂತಂದ್ರೆ ದಿಸ್ ಈಸ್ ದ ಬೆಸ್ಟ್ ಕಾರ್ ಅಂತ ನಾನು ಹೇಳ್ತೀನಿ. ಸೊ ನೋಡೋಣ ಅಂತ ನಾನು ಡೆಸ್ಟಿನಿ ರೀಚ್ ಆದಮೇಲೆ ಎಷ್ಟು ಆ್ಯಾವ್ರೇಜ್ ಕೊಡ್ತು ಅಂತ ನಿಮಗೆ ಮತ್ತೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಮಟ್ಟ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಪ್ಲೀಸ್ ಫಾಲೋ ಮಾಡಿರಿ. ಥ್ಯಾಂಕ್ ಯು. ಸೊ ಗೈಸ್, ಫೈನಲಿ ನೋಡ್ಬೋದು ನೀವು, ನಾನು ಟೋಟಲಾಗಿ 140 ಕಿಲೋಮೀಟರ್ಸನ್ನು ಕವರ್ ಮಾಡಿದ್ದೀನಿ. ನಾನು ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಲೇಟ್ ಆಯಿತು ನಾನು ರೀಚ್ ಆಗೋದು. ಸೊ ನನಗೀಗ ಎವ್ರೇಜ್ 21.9 ಅಂತ ತೋರಿಸಾಕತ್ತೈತಿ. ಪ್ಲಸ್ 1 ಪಾಯಿಂಟ್ ಇಲ್ಲಿ ಫ್ಯೂಲಲ್ಲಿ ಒಂದು ಕಡಿಮೆ ಆಗೈತಿ. ಸೊ ನಾನು ಈಗ ಜಿಯೋ ಪೆಟ್ರೋಲ್ ಪಂಪಿಗೆ ಬಂದಿದ್ದೀನಿ. ಸೊ ನೋಡೋಣ, ಈಗ ಫುಲ್ ಟಾಪಪ್ ಮಾಡಿಸೋಣ. ಟಾಪಪ್ ಅಲ್ಲ, ಸಾರಿ, ಆಟೋ ಕಟ್ ಆಫಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ. ನೋಡೋಣ ಎಷ್ಟು ಮೈಲೇಜ್ ಕೊಡ್ತೈತಿ. 140 ಕಿಲೋಮೀಟರ್ಸ್ ಈಗ ಎಷ್ಟು ಪೆಟ್ರೋಲ್ ಕನ್ಸ್ಯೂಮ್ ಆಗೈತಿ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡೋಣ ಅಂತ ಎಷ್ಟಾಗೈತಿ ಅಂತ ಹೇಳ್ಬಿಟ್ಟು. ಫೈನಲ್ ಆಗಿ ನಿಮಗೆ ಟೋಟಲ್ 140 ಕಿಲೋಮೀಟರ್ಸಿಗೆ ಎಷ್ಟು ಮೈಲೇಜ್ ಕೊಟ್ಟೈತಿ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡೋಣ. ಧಾರವಾಡದಲ್ಲಿ ನಾನು ಟಾಪಪ್ ಮಾಡಿಸಿದ್ದೆ. ಆ್ಯಕ್ಚುಲಿ ಆಟೋ ಕಟ್ ಆಫಿಗೆ ಇಟ್ಟಿದ್ದೆ. ಸೊ ನಿಮಗೆ ಟಾಪಪ್ ಮಾಡಿಬಿಟ್ಟು ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಆಟೋ ಕಟ್ ಆಫ್ ಐತಲ್ರಿ? ಸಾಕು. ಸೊ ಗೈಸ್, ಈಗ ನೋಡ್ಬೋದು ನೀವು, ನಾನು ಆಟೋ ಕಟ್ ಆಫ್ಗೆ ಫುಲ್ ಟ್ಯಾಂಕ್ ಮಾಡಿಸಿದೆ ಜಿಯೋ ಪೆಟ್ರೋಲ್ ಪಂಪಲ್ಲಿ. ಸೊ ಅದ್ರ ಪ್ರಕಾರ ಇಲ್ಲಿ ನೋಡ್ಬೋದು ನೀವು 511 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಟು MT ಅಂತ ತೋರಿಸ್ತಾ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ. ಸೊ ಇದನ್ನು ಎವ್ರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಫಾರ್ 140 ಕಿಲೋಮೀಟರ್ಸು 7.93 ಲೀಟರ್ಸ್ ತೊಗೊಂಡೈತಿ. 7.93 ಲೀಟರ್ಸ್ ಫಾರ್ 140 ಕಿಲೋಮೀಟರ್ಸ್ ನಾನು ರನ್ ಮಾಡಿದ್ದು. ಸೊ ನೋಡ್ಬೋದು ನೀವು ಇಲ್ಲಿ 140 ಕಿಲೋಮೀಟರ್ಸ್ಗೆ 7.93 ಲೀಟರ್ಸ್ ತೊಗೊಂಡೈತಿ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು 140.2 ಕಿಲೋಮೀಟರ್ಸ್ ಡಿವೈಡೆಡ್ ಬೈ 7.93 ಈಸ್ ಈಕ್ವಲ್ಸ್ ಟು 17.67 ಮೈಲೇಜ್ ಕೊಟ್ಟೈತಿ. ಫಾರ್ 140 ಕಿಲೋಮೀಟರ್ 17.67 ಆ್ಯಟ್ 60 ಕಿಲೋಮೀಟರ್ಸ್ ಸ್ಪೀಡಲ್ಲಿ ನಾನು ಕ್ರೂಸ್ ಕಂಟ್ರೋಲ್ ಆಗಿ ಹೊಡೆದಿದ್ದೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರರ್ ಭಾಳ ಐತಿ. ನೋಡ್ಬೋದು ನೀವು ಅಲ್ಲಿ 21.2 21.5 ತೋರಿಸತೈತಿ. ಬಟ್ ನಾನು ಹೊಡಿಬೇಕಾದ್ರೆ 23 ಮಟನೂ ತೋರಿಸಿತ್ತು. ಬಟ್ ಆ್ಯಕ್ಚುಲಿ ಆ್ಯಾವ್ರೇಜ್ ಕೊಟ್ಟಿದ್ದು 17 ಪಾಯಿಂಟ್ ಎಷ್ಟು ಹೇಳಿದೆ ನಾನು, 17.67. ಸೊ ಅ ಲಾಟ್ ಆಫ್ ವೇರಿಯೇಷನ್ಸ್ ಐತಿ. ಕಂಪ್ನಿ ಕ್ಲೇಮ್ಡ್ 18 ಐತಿ. ಸೊ ಇದ್ರ ತಕ್ಕಂಗೆ ನೋಡ್ಕೊಂಡು ನೀವು ಡ್ರೈವ್ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ, ಕಾರ್ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಏನಾದರೂ ವಿಡಿಯೋ ಬೇಕಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ಸ್ ಒಳಗಡೆ ಹೇಳಿ. ಮತ್ತು ರಿವ್ಯೂ ಹೆಂಗೆ ಅನ್ನಿಸ್ತು ಅಂತ ಅದನ್ನೂ ಕೂಡ ಹೇಳಿ. ಈ ಕಾರ್ ಬಗ್ಗೆ ಇನ್ಡೆಪ್ತ್ ರಿವ್ಯೂ ಬೇಕಾ, ಇಲ್ಲ ಇದ್ರ ಫೀಚರ್ಸ್ ಆಗಲಿ ಏನೇ ಬೇಕಾದರೂ ಪ್ಲೀಸ್ ನನಗೆ ತಿಳಿಸಿ. ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ತರ್ತೀನಿ. ಅಲ್ಲಿ ತನಕ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.